ಹೆಲೋ ಸಿಟಿಸನ್ಸ್. ಓಕೆ, ಇದನ್ನ ಇಮ್ಯಾಜಿನ್ ಮಾಡಿ. ನೀವು ಒಂದು ಸರ್ಕಾರಿ ಕೆಲಸಕ್ಕೆ ವರ್ಷಗಟ್ಲೆ ಓದ್ತೀರಾ. ಕೇವಲ ಒಂದೇ ಒಂದು ರ್ಯಾಂಕ್ನಿಂದ ನಿಮ್ಮ ಡ್ರೀಮ್ ಪೋಸ್ಟ್ ಕಳೆದುಕೊಳ್ತೀರಾ. ಹೌದು, ಅದು ತುಂಬಾ ಹಾರ್ಟ್ ಬ್ರೇಕಿಂಗ್. ಆದ್ರೆ ಟ್ವಿಸ್ಟ್ ನೋಡಿ, ನಿಮ್ಮ ಮೇಲಿದ್ದ ಟಾಪರ್ ಆ ಕೆಲ್ಸಕ್ಕೆ ಸೇರೋದೇ ಇಲ್ಲ. ಆ ಸೀಟ್ ಖಾಲಿ ಇದೆ. ನೀವು ಲಿಸ್ಟಲ್ಲಿ ನೆಕ್ಸ್ಟ್ ಇರೋದ್ರಿಂದ ಆ ಕೆಲಸ ಆಟೋಮ್ಯಾಟಿಕ್ ಆಗಿ ನಿಮ್ಮದೇ ಅಲ್ವಾ? ಖಂಡಿತ ಅಲ್ಲ. ಸುಪ್ರೀಂ ಕೋರ್ಟ್ ಕೊಟ್ಟ ಸ್ಟೇಟ್ ಆಫ್ ಕರ್ನಾಟಕ ವರ್ಸಸ್ ಸಂತೋಷ್ ಕುಮಾರ್ ಜಡ್ಜ್ಮೆಂಟ್ ಲಕ್ಷಾಂತರ ಆಕಾಂಕ್ಷಿಗಳ ದೊಡ್ಡ ಭ್ರಮೆಯನ್ನ ಒಡೆದಾಕಿದೆ. ವೇಟ್ ಟಾಪರ್ ಬರ್ಲಿಲ್ಲ ಅಂದ್ರೆ ಆ ಸೀಟ್ ನಮ್ಗೆ ಸಿಗಲ್ವಾ? ಸಿಗಲ್ಲ. ಈ ಎಪಿಸೋಡ್ ಕೇಳಿದ್ರೆ ನಮ್ಮ ಗವರ್ಮೆಂಟ್ ಸಿಸ್ಟಮ್ ನಿಜವಾಗ್ಲೂ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ದೊಡ್ಡ ರಿಯಾಲಿಟಿ ಚೆಕ್ ನಿಮ್ಗೆ ಸಿಗುತ್ತೆ. 2011ರ ಕಥೆ ಇದು. ಕೆಪಿಎಸ್ಸಿ ಗಜೆಟೆಡ್ ಪ್ರೊಬೇಷನರ್ಸ್ ಎಕ್ಸಾಮ್ ನಡೆಸಿತ್ತು. ಸಂತೋಷ್ ಕುಮಾರ್ ಅನ್ನೋರ್ಗೆ ಕಮರ್ಷಿಯಲ್ ಟ್ಯಾಕ್ಸ್ ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟ್ ಸಿಕ್ಕಿತ್ತು. ಒಳ್ಳೆ ಪೋಸ್ಟ್ ಅಲ್ವಾ? ಆದ್ರೆ ಪ್ರಾಬ್ಲಮ್ ಏನಾಯ್ತು? ಅವರ ಫಸ್ಟ್ ಪ್ರೆಫರೆನ್ಸ್ ಕೆಎಎಸ್ ಅಸಿಸ್ಟೆಂಟ್ ಕಮಿಷನರ್ ಆಗಿತ್ತು. ಆ ಹುದ್ದೆ ಅಯ್ಯಪ್ಪ ಅನ್ನೋರ್ಗೆ ಸಿಕ್ಕಿತ್ತು. ಆದ್ರೆ ಅವರು ಮೆಡಿಕಲ್ ಟೆಸ್ಟ್ಗೂ ಬರ್ಲಿಲ್ಲ, ಕೆಲಸಕ್ಕೂ ಸೇರ್ಲಿಲ್ಲ. ಅಂದ್ರೆ ಆ ಕೆಎಎಸ್ ಸೀಟ್ ಖಾಲಿ ಉಳ್ಕೊಳ್ತು. ಎಕ್ಸಾಕ್ಟ್ಲಿ. ಸಂತೋಷ್, ನಾನು ನೆಕ್ಸ್ಟ್ ಇದ್ದೀನಿ, ಆ ಪೋಸ್ಟ್ ನನಗೇ ಕೊಡಿ ಅಂತ ಕೇಳಿದ್ರು. ಸರ್ಕಾರ ಒಪ್ಲಿಲ್ಲ. ಆದ್ರೆ ಹೈಕೋರ್ಟ್ ಸಂತೋಷ್ ಪರವಾಗಿ ತೀರ್ಪು ಕೊಟ್ಟು. ಹೈಕೋರ್ಟ್ ಮಾಡಿದ್ದು ಸರಿನೇ ಅಲ್ವಾ? ಪೋಸ್ಟ್ ಖಾಲಿ ಇರುವಾಗ ಯಾಕೆ ಕೊಡ್ಬಾರ್ದು? ನೋಡಕ್ಕೆ ಫೇರ್ ಅನ್ಸತ್ತೆ. ಆದ್ರೆ ರಾಜ್ಯ ಸರ್ಕಾರ ಇದು ಇಡೀ ಅಪಾಯಿಂಟ್ಮೆಂಟ್ ಸಿಸ್ಟಮ್ ಅನ್ನೇ ಹಾಳ್ ಮಾಡತ್ತೆ ಅಂತ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು. ಇಲ್ಲಿ ಸುಪ್ರೀಂ ಕೋರ್ಟ್ 2 ಮುಖ್ಯ ಕಾನೂನುಗಳನ್ನ ತೆಗೀತು. ಮೊದಲನೇದು 1997 ರೂಲ್ಸ್ನ ರೂಲ್ 11. ಅಂದ್ರೆ ಆ ರೂಲ್ ಏನು ಹೇರುತ್ತೆ? ಎಕ್ಸಾಮ್ ಆದ್ಮೇಲೆ ಎಷ್ಟು ಹುದ್ದೆಗಳಿವೆಯೋ ಅಷ್ಟೇ ಜನರ ಲಿಸ್ಟ್ ಮಾಡಬೇಕು. ಅದು ಫೈನೈಟ್ ಲಿಸ್ಟ್. ಅಲ್ಲಿ ವೇಟಿಂಗ್ ಲಿಸ್ಟ್ ಅನ್ನೋ ಕಾನ್ಸೆಪ್ಟ್ ಇರ್ಲೇಬಾರ್ದು ಅಂತ ಸ್ಪಷ್ಟವಾಗಿದೆ. ಹೋಲ್ಡ್ ಆನ್, ಸೊ ವೇಟಿಂಗ್ ಲಿಸ್ಟ್ ಇಲ್ಲ ಅಂದ್ರೆ ಆ ಸೀಟ್ ಯಾರಿಗೂ ಇಲ್ವಾ? ಅದೇ ಪಾಯಿಂಟ್. ಇಲ್ಲಿ ಸುಪ್ರೀಂ ಕೋರ್ಟ್ 1991ರ ಶಂಕರ್ಸನ್ ದಾಶ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನೋ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಉಲ್ಲೇಖಿಸಿತು. ಈ ಶಂಕರ್ಸನ್ ದಾಶ್ ಕೇಸ್ ಯಾಕೆ ಅಷ್ಟು ಇಂಪಾರ್ಟೆಂಟ್? ಮೆರಿಟ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿದ್ದ ತಕ್ಷಣ ನಿಮಗೆ ಕೆಲಸ ಪಡೆಯುವ ಇಂಡಿಫೀಸಿಬಲ್ ರೈಟ್ ಅಂದ್ರೆ ಕಡ್ಡಾಯ ಹಕ್ಕು ಸಿಗೋದಿಲ್ಲ ಅಂತ ಆ ಕೇಸ್ ಹೇಳುತ್ತೆ. ಅಂದ್ರೆ ಲಿಸ್ಟ್ನಲ್ಲಿದ್ರೂ ರೂಲ್ಸ್ನ ಬ್ರೇಕ್ ಮಾಡಿ ಸರ್ಕಾರ ಅಪಾಯಿಂಟ್ ಮಾಡ್ಲೇಬೇಕು ಅಂತ ಕೋರ್ಟ್ ಫೋರ್ಸ್ ಮಾಡುವಂತಿಲ್ಲ. ಎಕ್ಸಾಕ್ಟ್ಲಿ. ಜೊತೆಗೆ ಸುಪ್ರೀಂ ಕೋರ್ಟ್ ಒಂದು ಪ್ರಾಕ್ಟಿಕಲ್ ನೈಟ್ಮೇರ್ ಬಗ್ಗೆ ಯೋಚನೆ ಮಾಡ್ತು. ರೂಲ್ 4 ಸಬ್ ರೂಲ್ 3 ಪ್ರಕಾರ ಪ್ರಿಫರೆನ್ಸ್ ಇರುತ್ತೆ. ಈಗ ಸಂತೋಷ್ಗೆ ಪ್ರಮೋಷನ್ ಕೊಟ್ರೆ ಏನಾಗುತ್ತೆ? ಅವರ ಕಮರ್ಷಿಯಲ್ ಟ್ಯಾಕ್ಸ್ ಪೋಸ್ಟ್ ಖಾಲಿ ಆಗತ್ತೆ. ಅದಕ್ಕೆ ಬೇರೆಯವರು ಬರ್ತಾರೆ. ಓ ಮೈ ಗಾಡ್! ಕರೆಕ್ಟ್. ಇದೊಂದು ಡಾಮಿನೋ ಎಫೆಕ್ಟ್. ಒಬ್ಬನ ಪೋಸ್ಟ್ ಚೇಂಜ್ ಆದ್ರೆ ಆಲ್ರೆಡಿ ಸೆಟಲ್ ಆಗಿರೋ 100 ಅಭ್ಯರ್ಥಿಗಳ ಲಿಸ್ಟ್ ಚೇಂಜ್ ಆಗತ್ತೆ. ಹೌದು, ಇದು ಇಡೀ ಡಿಪಾರ್ಟ್ಮೆಂಟ್ಗೆ ದೊಡ್ಡ ತಲೆನೋವು. ಜೊತೆಗೆ 2022ರ ವ್ಯಾಲಿಡೇಷನ್ ಆಕ್ಟ್ ಪ್ರಕಾರ 2011ರ ಅಪಾಯಿಂಟ್ಮೆಂಟ್ ಸೀಲ್ ಆಗಿತ್ತು. ಕರುಣೆಯಿಂದ ಕೋರ್ಟ್ಗಳು ಕಾನೂನಿನ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಬೈಪಾಸ್ ಮಾಡುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಕ್ಲಿಯರ್ ಮಾಡ್ತು. ವಾ, ನ್ಯಾಯಾಧೀಶರ ಸಹಾನುಭೂತಿಗೂ ಶಾಸಕಾಂಗದ ರೂಲ್ಸ್ಗೂ ಫೈಟ್ ಬಂದ್ರೆ ರೂಲ್ಸ್ ಗೆಲ್ಲುತ್ತೆ ಅಂತಾಯ್ತು. ಸೊ ಸರ್ಕಾರಿ ಕೆಲಸದ ಆಕಾಂಕ್ಷಿಗಳಿಗೆ ಇದರಿಂದ ದೊಡ್ಡ ಲೆಸನ್ ಇದೆ. ನೋಟಿಫಿಕೇಷನ್ನಲ್ಲಿ ವೇಟಿಂಗ್ ಲಿಸ್ಟ್ ಅಂತ ಸ್ಪಷ್ಟವಾಗಿ ಬರೆದಿಲ್ಲ ಅಂದ್ರೆ ಆ ಸೀಟ್ ಆಟೋಮ್ಯಾಟಿಕ್ ಆಗಿ ನಿಮ್ದಾಗಲ್ಲ. ಖಂಡಿತ. ಆ ಖಾಲಿ ಸೀಟ್ ಮುಂದಿನ ವರ್ಷದ ಎಕ್ಸಾಮ್ಗೆ ಹೊಸ ವೇಕೆನ್ಸಿ ಆಗತ್ತೆ. ಪಬ್ಲಿಕ್ಗೆ ಇದು ರಿಯಾಲಿಟಿ ಚೆಕ್ ಆದ್ರೆ ಲಾಯರ್ಸ್ಗೆ ಇದರ ಟೇಕ್ಅವೇ ಏನು? ಇದು ಸ್ಟ್ರಿಕ್ಟ್ ಸ್ಟ್ಯಾಟ್ಯುಟರಿ ಇಂಟರ್ಪ್ರಿಟೇಷನ್ ಬಗ್ಗೆ ಒಂದು ಮಾಸ್ಟರ್ ಕ್ಲಾಸ್. ರೂಲ್ ಬುಕ್ನಲ್ಲಿ ಇಲ್ಲದ ಹಕ್ಕನ್ನು ಮ್ಯಾಂಡಮಸ್ ಮುಖಾಂತರ ಕೋರ್ಟ್ ಸೃಷ್ಟಿಸುವಂತಿಲ್ಲ ಅನ್ನೋದರಿಂದ ಪ್ರೂವ್ ಆಗಿದೆ. ಜಡ್ಜ್ಮೆಂಟ್ ಸ್ವಲ್ಪ ಕಠಿಣ ಅನ್ಸಿದ್ರೂ ಕಾನೂನು ಮಾತ್ರ ಕ್ರಿಸ್ಟಲ್ ಕ್ಲಿಯರ್. ದ ಲಾ ಇಸ್ ಫಾರ್ ಎವ್ರಿವನ್. ಸ್ಟೇ ಇನ್ಫಾರ್ಮ್ಡ್.